ಅವ್ರ ಇಡೀ ಫ್ಯಾಮಿಲಿ ಹುಡುಕ್ತಾ ಅವತ್ತು ರಾತ್ರಿ ಬಂದರೂ ಕೂಡ ಸೌಜನ್ಯಾಳ ದೇಹ ಪತ್ತೆಯಾಗಿಲ್ಲ. ಸ್ನೇಹಿತರೆ, ನೀವು ಈ ಜಾಗವನ್ನು ಇದು ಒಂಥರ ನಿಜಕ್ಕೂ ಆಕೆ ಜೀವಮಾನದಲ್ಲೂ ಕೂಡ ಈ ಥರದ ಘಟನೆ ನಡೆಯಬಾರ್ದಿತ್ತು. ಎಲ್ಲೋ ಒಂದು ಜಾಗದಲ್ಲಿ ಆಕೆನ ಹುರಿದು ಮುಕ್ಕಿರ್ಬೋದು, ತದನಂತರ ತೊಗೊಂಬಂದು ಇಲ್ಲಿ ಹಾಕಿರ್ಬೋದು. ನೀವು ಆ ಫೋಟೋಗಳನ್ನು ನೋಡಿಬಿಟ್ರಂತರೂ ಯಾವ ಹೆಣ್ಣು ಮಗಳಿಗೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿ ಬರಬಾರ್ದು ಅಂತ. ಆಕೆ ಚೀರಾಟ, ಕಿರುಚಾಟ, ಎಷ್ಟು ನಾಳ ಹಿಡಿತೋ ಆ ಹೆಣ್ಣುಮಗು. ಇದೇ ಒಂದು ಬಳ್ಳಿ ನಿಮಗೆ ಇದೇ ಒಂದು 12 ವರ್ಷಗಳ ಹಿಂದಿನ ಕತೆ, 2012 ಈ ಘಟನೆ ನಡೆದಿದ್ದು. ಅವಾಗ ಇದೇ ಬಳ್ಳಿಗೆ ಆಕೆಯ ಬ್ಯಾಗು, ಚಿಕ್ಕ ಬ್ಯಾಗ್ ಇರುತ್ತೆ, ಆ ಬ್ಯಾಗ್ನಿಂದ ಇದೇ ಬಳ್ಳಿಗೆ ಆಕೆಯನ್ನು ಕಟ್ಟಿ, ಜೊತೆಗೆ ಅದೇ ID ಕಾರ್ಡ್ನ ಒಂದು ಟ್ಯಾಗ್ನಿಂದ ಆಕೆಯ ಕುತ್ತಿಗೆಯನ್ನು ಬಿಗಿದು ಅರೆಬತ್ತಿಲೆಯಾಗಿ ಪಾಪ ಹೆಣ್ಣು ಮಗುವನ್ನು ಇಲ್ಲಿ ತೊಗೊಂಬಂದು ಹಾಕಿಬಿಟ್ಟಿದ್ರು. ನಿಜಕ್ಕೂ ಅವರಿಗೆ ಅವ್ರ ಮನೆಯಲ್ಲಿ ಒಬ್ಬ ಹೆಣ್ಣು ಮಕ್ಕಳು ಇದ್ದಾರೋ ಇಲ್ವೋ, ಅಥವಾ ಅವ್ರ ತಾಯಿಯನ್ನು ಅವರು ತನ್ನ ತಾಯಿಯನ್ನು ಅದು ಯಾವ ರೀತಿಯಾಗಿ ನೋಡ್ತಾರೋ ಏನೋ ಗೊತ್ತಿಲ್ಲ. ಅವ್ರು ನಿಜಕ್ಕೂ ಕೂಡ ಮನುಷ್ಯರೇ ಅಲ್ಲ ಅಂತ ನಾನು ಹೇಳ್ಬಿಡ್ತೀನಿ. ಇದನ್ನು ನಾನು ಸಂತೋಷ್ ರಾವ್ ಅವರಿಗೆ ಟ್ಯಾಗ್ ಮಾಡಲಾಯಿತು, ಅದೆಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ. ಯಾಕೆ ಟ್ಯಾಗ್ ಮಾಡಲಾಯಿತು, ಅವನನ್ನು ಸುಮ್ಮನೆ ಅಪರಾಧಿಯ ರೂಪದಲ್ಲಿ ಕರೆತರಲಾಯಿತು, ಅಥವಾ ನಿಜಕ್ಕೂ ಕೂಡ ಅವನೇ ಆರೋಪಿನ, ಅಥವಾ ಇದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್, ಒಂದಿಷ್ಟು ಕನ್ಫ್ಯೂಷನ್ಸ್ಗಳನ್ನು ನಾನು ಇಡಲೇಬೇಕು. ಸ್ನೇಹಿತರೆ, ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಈ ಕೇಸ್ ಏನಾಯಿತು ಎತ್ತ ಅಂತ.